ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ನಮ್ಮಲ್ಲಿ ಅದೆಷ್ಟೋ ಜನ ಕನ್ನಡನ ಸ್ಪಷ್ಟವಾಗಿ ಮಾತಾಡ್ತಾ ಇರೋಲ್ಲ. ಅದಕ್ಕೆ ರೀಸನ್ ಏನಂದರೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಕನ್ನಡನ ಸರಿಯಾಗಿ ಓದಿರಲ್ಲ. ಹೇಗೆ ಅಂದರೆ, ಉದಾಹರಣೆಗೆ ನಮಗೆ ಒಂದು ಪಾಠ ಪುಸ್ತಕ ಇರುತ್ತೆ ಅಂತ ಇಟ್ಕೊಳ್ಳಿ. ಒಂದನೇ ತರಗತಿದೋ ಅಥವಾ 2ನೇ ತರಗತಿದೋ ಪಾಠ ಪುಸ್ತಕ. ಇವಾಗ ಟೀಚರ್ ಓದೋಕ್ಕೆ ಹೇಳ್ತಾರೆ. ನಾವು ಓದೋವಾಗ ಏನು ಮಾಡ್ತಾಯಿದ್ವಿ ಅಂದರೆ, ಇವಾಗ ಭಗವಾನ್ ರಾಮಚಂದ್ರನು ಈ ಥರ ಇದೆಯಲ್ಲ, ಇಲ್ಲಿ ನಾವು ಒತ್ತಕ್ಷರಗಳನ್ನು ಸರಿಯಾಗಿ ಓದ್ತಾ ಇರಲಿಲ್ಲ. ರಾಮಚಂದ್ರನು ಒಬ್ಬ ಅನ್ನುವಾಗ ಒಬ್ಬ, ಕಾಲ್ಪನಿಕ ಕಾಲಾನಿಕ ಈ ಥರ ಓದ್ತಾ ಇದ್ವಿ. ಇದನ್ನೋದು ನಮಗೆ ನಮ್ಮ ಭಾಷೆನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅಂದರೆ ನಾವು ಆ ಕಾಲದಲ್ಲೇ ಓದೋ ಟೈಮಲ್ಲೇ ಸರಿಯಾಗಿ ಒತ್ತಕ್ಷರನ ಕೊಟ್ಟು ಓದಿದರೆ ಇವಾಗ ನಮ್ಮ ಭಾಷೆ ತುಂಬ ಸ್ಪಷ್ಟವಾಗಿರ್ತಾಯಿತ್ತು. ಬಟ್ ನಾವು ಓದೋ ಟೈಮಲ್ಲಿ ಅಷ್ಟು ಚೆನ್ನಾಗಿ ಓದಲಿಲ್ಲ. ಏನೋ ಕಾಟಾಚಾರಕ್ಕೆ ಓದ್ತಾ ಇದ್ವಿ. ಸಾರಿ, ಒಂದು ನಿಮಿಷ. ಏನೋ ಕಾಟಾಚಾರಕ್ಕೆ ಓದ್ತಾ ಇದ್ವಿ. ಅಯ್ಯೋ ಓದಲೇಬೇಕಲ್ಲ ಅಂತ ಓದ್ತಾ ಇದ್ವಿ. ಹೇಗೆ ಮಾತಾಡಿದರೆ ಏನು, ಕನ್ನಡ ಬಂದರೆ ಆಯ್ತಲ್ಲ ಅಂತಲೂ ಓದ್ತಾ ಇದ್ವಿ. ಆದರೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತಾಡೋರುವಾಗಿ ನಮ್ಮ ಕನ್ನಡನ ನಾವು ಸ್ಪಷ್ಟವಾಗಿ ಮಾತಾಡಿದವಾಗ ಬೇರೆಯವರಿಗೂ ನಮ್ಮ ಭಾಷೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಹೌದಾ? ನಾವೇ ಸರಿಯಾಗಿ ಮಾತಾಡಿದೆ ಇನ್ನೊಬ್ರ ಥರ ಕನ್ನಡ ಮಾತಾಡು, ನಮ್ಮೂರಿಗೆ ಬಂದು ನಮ್ಮ ಭಾಷೆ ಮಾತಾಡು ಅಂದರೆ ಅವ್ರು ಹೇಗೆ ಕನ್ನಡ ಮಾತಾಡ್ತಾರೆ? ಅಯ್ಯೋ ಇವರೇ ಕನ್ನಡ. ಅಕಸ್ಮಾತ್ ಅವ್ರು ಬೇರೆ ಕಡೆ ಹುಟ್ಟಿ ಬೆಳೆದು ನಮ್ಮ ಕನ್ನಡನ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದರು ಅಂತ ಈ ರಾಜ್ಯದಲ್ಲಿ ಹುಟ್ಟಿನೇ ಕನ್ನಡ ಬರದೇ ಇರೋ ಇವ್ರುಗಳ ಮಧ್ಯೆ ನಾನು ಕನ್ನಡ ಮಾತಾಡ್ತಾ ಇದ್ದೀನಲ್ಲ ಅಂತ ಅವರು ನಮ್ಮನ್ನ ಅಪಹಾಸ್ಯನೂ ಮಾಡ್ಕೋಬೋದು. ಹಾಗಾಗಿ ನಾವು ಕನ್ನಡನ ಸ್ಪಷ್ಟವಾಗಿ ಕಲ್ತಿರಬೇಕು. ಇವಾಗ ಇಷ್ಟು ಟೈಮಲ್ಲಿ ನಮಗೆ ಕನ್ನಡ ಕಲಿಯೋಕ್ಕಾಗದೇ ಇದ್ರೂ ಅದನ್ನು ನಾವು ಸರಿ ಮಾಡ್ಕೋಬೋದು. ಹೇಗಪ್ಪ ಅಂತ ಕೇಳ್ತೀರಾ? ಹೇಗೆ ಅಂದರೆ, ಮತ್ತೆ ಪುನಃ ಪುಸ್ತಕಗಳನ್ನು ಓದೋಣ. ಕಾದಂಬರಿ ಪುಸ್ತಕಗಳು, ಕತೆ ಪುಸ್ತಕಗಳು, ರಾಮಾಯಣ ಮಹಾಭಾರತ ಈ ರೀತಿ ಸ್ಟೋರಿ ಬುಕ್ಸ್ ಆ್ಯಂಡ್ ಹೀಗೆ ಏನಾದರೂ ಸಣ್ಣ ಪುಟ್ಟ ಪುಸ್ತಕಗಳು ನಾವೇನಾದರೂ ಕಲಿಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಕನ್ನಡದಲ್ಲಿ ಬರೆದಿರ್ತಾರೆ, ಅದನ್ನೆಲ್ಲ ಓದಬೇಕು. ಅದನ್ನು ಓದುವಾಗ ನಾವು ಹೆಂಗೆ ಓದಬೇಕು ಅಂದರೆ, ಮುಂಚೆ ಥರ ಮನಸ್ಸಲ್ಲಿ ಓದಬಾರ್ದು. ಪ್ರತಿ ಸಲ ಓದುವಾಗ್ಲೂ ಭಗವಾನ್ ರಾಮಚಂದ್ರನು ಈ ರೀತಿ ಬಾಯಿ ಬಿಟ್ಟು ಓದೋದನ್ನ ಅಭ್ಯಾಸ ಮಾಡ್ಕೋಬೇಕು. ಈ ರೀತಿ ಓದುವಾಗ ನಮ್ಮ ತಪ್ಪುಗಳು ನಮಗೆ ತಿಳಿಯುತ್ತೆ. ಅದನ್ನು ನಾವು ಮತ್ತೆ ಸರಿ ಮಾಡ್ಕೊಳ್ತಾ ನಮ್ಮ ನಾಲ್ಗೆನ ಟ್ವಿಸ್ಟ್ ಮಾಡ್ತಾ ಕಲಿತಾ ಹೋಗ್ತೀವಿ. ಹಾಗೆ ಕಲಿತಾ ಹೋದಂತೆ ನಮ್ಮ ಕನ್ನಡನೂ ಉತ್ತಮವಾಗಿ ಬರುತ್ತೆ. ನಾವು ಕನ್ನಡ ಭಾಷೆನೂ ಸರಿಯಾಗಿ ಮಾತಾಡ್ಬೋದು. ಹಾಗೆ ಕನ್ನಡ ಬರೆಯೋದನ್ನು ಸರಿಯಾಗಿ ಕಲಿಬಹುದು. ಇವಾಗ ನೀವು ಯೂಟ್ಯೂಬಲ್ಲಿ ಎಷ್ಟೋ ಜನ ನೋಡಿರ್ತೀರಾ, ಅವರು ಮಾಡೋ ಕನ್ನಡ ಕಂಟೆಂಟ್ಗೆ ಕನ್ನಡನ ಸರಿಯಾಗಿ ಟೈಪೇ ಮಾಡಿರಲ್ಲ. ಕನ್ನಡನ ಇಲ್ಲಿ ಹೆಡ್ಲೈನೆಲ್ಲ ಏನೇನೋ ಬರೆದಿರ್ತಾರೆ. ಅಳ್ತಾ ಇದೆ ಅಂತ ಹಾಕೋಕ್ಕೆ ಹಳ್ತಿದೆ, ಬದಲು ಹಕಾರ ಉಪಯೋಗಿಸೋದು, ಈ ರೀತಿ ತುಂಬ ತಪ್ಪುಗಳನ್ನು ಮಾಡ್ತಾರೆ. ಅದು ಯಾಕಪ್ಪ ಅಂದರೆ ಅವರು ಕನ್ನಡನ ಸ್ಪಷ್ಟವಾಗಿ ಕಲ್ತಿರೋಲ್ಲ. ಕನ್ನಡ ಯೂಟ್ಯೂಬರ್ ಆಗಿ ಕನ್ನಡ ಟೈಟಲ್ನ ಸ್ಪಷ್ಟವಾಗಿ ಮೆನ್ಷನ್ ಮಾಡಬೇಕಲ್ವಾ? ಇದನ್ನೆಲ್ಲ ಕಲಿಬೇಕು ಅಂದರೆ ಡೈಲಿ ಈ ರೀತಿ ಪುಸ್ತಕಗಳನ್ನು ಓದಿ, ಡೈಲಿ ಒತ್ತಕ್ಷರಗಳನ್ನು ಬಾಯಿ ಬಿಟ್ಟು ಪ್ರೊನೌನ್ಸ್ ಮಾಡಿ ಓದಿ, ಆಮೇಲೆ ಬರೆಯುವಾಗ ಸರಿಯಾಗಿ ಬರೀರಿ. ಹೀಗೆ ಕಲಿಯೋದ್ರಿಂದ ನೀವು ಕನ್ನಡನ ಸರಿಯಾಗಿ ಕಲಿತು ಕನ್ನಡದಲ್ಲಿ ತುಂಬ ಪ್ರಾವೀಣ್ಯತೆ ಹೊಂದ್ತೀರ. ಓಕೆ, ಇಷ್ಟೊತ್ತು ತನಕ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದೆ ಈ ಕನ್ನಡ ಶಬ್ದಗಳನ್ನ ಹೇಗೆ ಸರಿಯಾಗಿ ಹೇಳಬೇಕು ಮತ್ತು ಓದಬೇಕು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಮುಂದೆ ಹೀಗೆ ಮಕ್ಕಳಿಗೆ ಉಪಯುಕ್ತವಾಗೋ ಯಾವುದಾದ್ರೂ ಒಂದು ವಿಡಿಯೋನ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಅಗತ್ಯ. ಪ್ಲೀಸ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.